ಆ್ಯಕ್ಚುಲಿ ಚಿಕ್ಕಮಂಗ್ಳೂರಿಗೆ ಈ ಟೈಮಲ್ಲೇ ಬರಬೇಕು. 6300. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಬಿಕೆರೆಡ್ ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದಾರೆ ಗಾಯ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಟ್ರಿಪ್ಗೆ ಹೊರಟಿದ್ದೀನಿ ನಾನು ಆಗಲೇ. ಪೂಜೆ ನಡೀತಾ ಇದೆ ಇವಾಗ. ಪೂಜೆ ಮಾಡ್ತಾ ಇರೋದು ನಮ್ಮ ಟ್ರಿಪ್ ಆರ್ಗನೈಸರ್ ಬಂದ್ಬಿಟ್ಟು ಪ್ರಭು. ಹಣ್ಣು. ಸೊ ಗಾಯ್ಸ್, ಎಲ್ಲಿ ಬ್ರೋ? ನಿಮ್ದು ಯಾವ್ದು ಬ್ರೋ? ಮಾಗಡಿ ರೋಡ್. ಮಾಗಡಿ ರೋಡಾ? ಪ್ರಾಪರ್ ಅಲ್ಲಿ ನಮ್ದೆಲ್ಲ ಪ್ರಾಪರ್ ಬಂದು ಇದು ಗೊಲ್ರೆಟ್ಟಿ ನಮ್ದು. ಹೌದಾ? ನಿಮ್ ಟ್ರಾವೆಲ್ಸ್ ನೇಮ್ ಏನ್ ಬ್ರೋ? ನಮ್ದು ಸಲಗ ಅಂತ ಗಾಡಿ ನೇಮು. ಟ್ರಾವೆಲ್ಸ್ ಬಂದು SRC ಟ್ರಾವೆಲ್ಸ್ ಅಂತ. ಓಕೆ, ನಿಮ್ದು ಲಾಸ್ಟ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಬ್ರೋ, ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು? ಯಶವಂತ್ ಅಂತ. ಯಶವಂತ್. ಓಕೆ ಗಾಯ್ಸ್, ಲೆಟ್ಸ್ ಸ್ಟಾರ್ಟ್ ದ ಟ್ರಿಪ್. ಹಾಯ್ ಹಲೋ, ವೆಲ್ಕಮ್ ಟು ಮುಳ್ಳಯ್ಯನಗಿರಿ ಪೀಕ್. ಮಾರ್ನಿಂಗ್ ಫಸ್ಟ್ ಮುಳ್ಳಯ್ಯನಗಿರಿಗೆ ಬಂದ್ವಿ. ಇಲ್ಲಿ ಕೆಳಗಡೆ ಗಾಡಿ ಪಾರ್ಕ್ ಮಾಡಿ ನಾವು ಹೋಗಿದ್ದೆ ಬೈ ವಾಕಲ್ಲಿ ಪೀಕ್ ಕಡೆ. ನಾನಂತೂ ಫುಲ್ ಇಳ್ದಿದ್ದೆ, ವೈಬ್ ಸ್ಟಾರ್ಟ್ ಮಾಡಿಬಿಟ್ಟೆ. ಆ್ಯಂಡ್ ವೆದರ್ ಅಂತೂ ಫುಲ್ ಚಿಲ್ಡ್ ಆಗಿತ್ತು. ಇಲ್ಲಿ ಕೆಳಗಡೆ ಫ್ರೆಶ್ ಅಪ್ ಆಗಿ ಪೀಕ್ ನೋಡುವ ಅಂತ ಹೊರಟಿವಿ. ವಿಡಿಯೋ ಮಾಡೋಕ್ಕೆ ಗೋಪುರನ ನನ್ನ ಫ್ರೆಂಡ್ ಕೈ ಕೊಟ್ಟಿದ್ದೆ. ಹಂಗೆ ದಾಟ್ಕೊಂಡು ಹೋಗ್ರಿ. ಸೊ ಗಾಯ್ಸ್, ಇವಾಗ ನಾವು ಮುಳ್ಳಯ್ಯನಗಿರಿ ಪೀಕಲ್ಲಿ ಇನ್ನೂ ಹೋಗಿಲ್ಲ, ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಫುಲ್ ಮಳೆ, ಫಾಗ್. ಆ್ಯಕ್ಚುಲಿ ಚಿಕ್ಕಮಂಗ್ಳೂರಿಗೆ ಈ ಟೈಮಲ್ಲೇ ಬರಬೇಕು. ಸೊ ಈ ಟೈಮಲ್ಲೇ ಬಂದಿದ್ದೀವಿ ನಾವು. ವಾಯ್ಸ್ ಅಷ್ಟೊಂದು ಕ್ಲಿಯರ್ ಕೇಳಿಸಲ್ಲ, ಯಾಕಂದರೆ ವಾಟರ್ ಪ್ರೂಫ್ ಕೇಸ್ ಹಾಕಿದ್ದೀನಿ. ಸೊ ಅದರಿಂದ ವಾಯ್ಸ್ ಅಷ್ಟೊಂದು ಕ್ಲಿಯರಾಗಿ ಕೇಳಿಸಲ್ಲ, ಚಿಕ್ಕದಾಗಿ ಕೇಳಿಸುತ್ತೆ. ಅಡ್ಜಸ್ಟ್ ಮಾಡ್ಕೊಂಬಿಡಿ. ಸಿ
ಎಲ್ಲರೂ ರೈನ್ ಕೋಟ್ಸ್ ಎಲ್ಲ ಬಂದು ಮಳೆಯಲ್ಲಿ ನೆನೆಯೋದು ಬಿಟ್ಬಿಟ್ಟು ರೈನ್ ಕೋಟ್ ಹಾಕೊಂಡು ಎಲ್ಲ ಗುಬ್ಬಚ್ಚಿ ತರ ಎಲ್ಲ ಇವ್ ನೋಡಿ ಝೊಮ್ಯಾಟೊ ಬಾಯ್ ಹಂಗೆ ಇದೆ ಗೈಸ್, ಝೊಮ್ಯಾಟೊ ಬಾಯ್ ತರನೇ ಇದೆ ಅದು. ಫಾಗ್ ಅಂತೂ ಹೆವಿ ಆಗಿದೆ ಗೈಸ್. ಇವಾಗ ಇನ್ನೂ ಜಾಸ್ತಿ ಇತ್ತು. ಹೆಂಗಂದ್ರೆ ವೆದರ್ ಚೇಂಜ್ ಆಗ್ತಾನೆ ಇದೆ. 5 ಮಿನಿಟ್ಸ್ ಇದ್ದಂಗೆ ವೆದರ್ ಮತ್ತೆ 5 ಮಿನಿಟ್ಸ್ಗೆ ಇರಲ್ಲ. ಸೊ ಅದು ಸಿಚುವೇಶನ್ ಇಲ್ಲಿ. ಯಾರಿಗಾರ ಹೆಲ್ತ್ ಇಶ್ಯೂಸ್ ಇದ್ದರೆ ಪ್ರಿಕಾಷನ್ಸ್ ತೊಗೊಂಡೇ ಬನ್ನಿ. ವಿತೌಟ್ ಪ್ರಿಕಾಷನ್ಸ್ ಯಾರು ಬರೋಕ್ಕೆ ಹೋಗ್ಬಿಡಿ. ಸಿ ಗಾಯ್ಸ್, ನಾವಿವಾಗ ಅರೌಂಡ್ ಒಂದು ಪೀಕ್ಗೆ ಬಂದುಬಿಟ್ಟು 2.5 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ಒಳಗಡೆ ಇದೆ. ಸೊ ಜೀಪಲ್ಲಿ ಹೋಗ್ಬೋದು, ಬಟ್ ನಾವು ಅಲ್ಲಿಂದ ಕಿತ್ಗುಡಾಗೆ ಬಂದಿರೋದಿಲ್ಲ, ಜೀಪಲ್ಲಿ ಹೋಗೋಕ್ಕಲ್ಲ. ಹೋಗೋರು ಸಿ, ನಾವು ಅಲ್ಲಿಂದ ಬಂದಿರೋ ಜೀಪಲ್ಲಿ ಹೋಗೋಕ್ಕಲ್ಲ. ಸೊ ಸ್ವಲ್ಪ ರನ್ ಮಾಡಿದ್ರೆ ಆರಾಮಾಗಿ ಸ್ವಲ್ಪ ಜಾಗಿಂಗಾರ ಆಗುತ್ತೆ. ಮಾರ್ನಿಂಗ್ ಜಾಗಿಂಗ್ ಅಂದ್ಬಿಟ್ಟು ಕರೆದು ಬನ್ನಿ ಬೇಗ ಬೇಗ. ಸರ್ ಏನು ನೋಡ್ಬೇಕಿಲ್ಲಿ ಅಲ್ಲ, ಫಾಗಾರ ಇರಲಿಲ್ಲ ಅಂದರೆ ಏನಾರ ಒಂಚೂರು ಕೆಳಗಡೆ ಏನಾರು ಇದೆಯಾ ಅಂತ ನೋಡ್ಬೋದಿತ್ತು. ಬರೀ ಫಾಗ್ ತುಂಬಿಕೊಂಡಿದೆ. ಈ ಫಾಗ್ನ ಏನಾಯ್ತು? ಸಿ ಗಾಯ್ಸ್, ಪ್ರೆಸೆಂಟ್ ಸಿಚುವೇಶನ್ ಇನ್ ಮುಳ್ಳಯ್ಯನಗಿರಿ ಈ ಥರ ಇದೆ. ರೀಲ್ಸ್ ಇದರೆಲ್ಲ ಯೂಟ್ಯೂಬಲ್ಲೆಲ್ಲ ಬಂದಿದೆ. ಆದಷ್ಟು ವಾಕ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಹತ್ರನೇ ಇದೆ. ಅವರು ಸುಮ್ಮನೆ ದೂರ ಹೇಳ್ತಾರೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಅಂತ. ಹತ್ರ ಅಷ್ಟೊಂದು ಏನಿಲ್ಲ, ಮ್ಯಾಕ್ಸಿಮಮ್ 1.5 ಕಿಲೋಮೀಟರ್ಸ್ ಇದೆ. ಇಷ್ಟೇ ಕಾಣಿಸ್ತಾರೆ. ಇನ್ನೂ ಕೆಳಗಡೆ ಎಲ್ಲ ತುಂಬ ಇದೆ ಗಾಯ್ಸ್, ಇನ್ನೂ ತುಂಬ ಆಳೆ ಇದೆ. ಬಟ್ ಅದು ನಾವು ತಳಕ್ಕಾಗಲ್ಲ, ಅದು ಆಟೋಮೆಟಿಕ್ ನೇಚರಾಗಿ ಹೋಗ್ತಾ ಇರಬೇಕು. ಸಿ, ಮೂವಿಂಗ್ ಕ್ಲೌಡ್ಸ್ ನಾವು ಕೆಳಗಡೆಯಿಂದ ತುಂಬ ಸರಿ ನೋಡಿರ್ತೀವಿ. ಸೊ ಮೇಲ್ಗಡೆಯಿಂದ ನೋಡ್ತಾ ಇದ್ರೆ ಒಂಥರ ಸ್ವರ್ಗ ಹಂಗಿದೆ ಗಾಯ್ಸ್ ಇಲ್ಲಿ. ನೋಡೋಕೆ ಸಣ್ಣ ಅತ್ತಿಗೆ ಅಚ್ಚೋಡು ಸಿ ಗಾಯ್ಸ್, ಆಕ್ಚುಲಿ ಇಲ್ಲಿಂದ ಪೀಕ್ ಕಡೆಗೆ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ. ಟೋಟಲ್ 450 to 500 ಸ್ಟೆಪ್ಸ್ ಇದೆ. ಅಂಡ್ ಇಲ್ಲಿ ಗಾಳಿ ಮತ್ತೆ ಫಾಗ್ ತುಂಬಾ ಮಿಕ್ಸ್ ಆಗಿ ಜೋರಾಗಿ ಮೂವ್ ಆಗ್ತಿದೆ, ನೋಡ್ಬೋದು ನೀವೇ ಇಲ್ಲಿ. ಮನುಷ್ಯನಿಂದ ಹಿಂದೆ ತಳ್ತಿ, ನಾನು ಮಾತಾಡೋದು ನಿಮ್ಗೆ ಕೇಳಿಸ್ತದ ಇಲ್ಲ ಗೊತ್ತಿಲ್ಲ.
ಸಿ ನೋಡ್ಬೋದು ನಮ್ಮ ಸುತ್ತಮುತ್ತ ಜಸ್ಟ್ 10 ಮೀಟರ್ಸ್ ಬಿಟ್ಟು ಬೇರೆ ಎಲ್ಲಿ ನೋಡಿದ್ರು ಬರೀ ಮೂವಿಂಗ್ ಕ್ಲೌಡ್ಸ್ ಕಾಣಿಸ್ತಿದೆ. ಹಾಗೂ ಗಾಳಿ ಮಾತ್ರ ತುಂಬಾ ಜಾಸ್ತಿ ಇದೆ ಇಲ್ಲಿ. ಫೈನಲ್ ಪೀಕ್ ಬಂದ್ಬಿಟ್ಟು ಇದೆ ಮುಳ್ಳಯ್ಯನಗಿರಿ ಪೀಕ್ 6300 ಅಡಿ ಎತ್ತರ ಇದೆ. 6300 ಚಿಲ್ಲರೆ ಇದೆ. ಸಮುದ್ರ ಮಟ್ಟದಿಂದ ಸ್ಟ್ರೈಟಲ್ಲಿದೆ ಇದು. ಅದಾದಮೇಲೆ ಇಲ್ಲಿ ಗಾಳಿ ತುಂಬ ಇದೆ. ಗಾಳಿ ಮಿಕ್ಸ್ ಆಗಿಬಿಟ್ಟು ಮಾತಾಡೋಕ್ಕೂ ಆಗ್ತಾಯಿಲ್ಲ. ಚಳಿ, ನಾನು ಬೇರೆ ಟಿ ಶರ್ಟಲ್ಲಿ ಬಂದ್ಬಿಟ್ಟಿದ್ದೀನಿ. ಫುಲ್ಲು ಚಳಿನೂ ತಡೆಯೋಕ್ಕಾಗ್ತಾಯಿಲ್ಲ. ನಾವು ಪೀಕಿಂದ ಕೆಳಗಡೆ ಇಳಿಬೇಕಾದ್ರೆ ಸ್ವಲ್ಪ ಮೂವಿಂಗ್ ಕ್ಲೌಡ್ಸ್ ಎಲ್ಲ ಕಮ್ಮಿ ಆಯಿತು, ಫಾಗ್ ಕೂಡ ತುಂಬ ಕಮ್ಮಿ ಆಯಿತು. ಸೊ ಕೊನೆಗೂ ಸ್ವಲ್ಪ ಫಾಗ್ ಎಲ್ಲ ಕಮ್ಮಿ ಆದಾಗ ಸ್ವಲ್ಪ ಬೆಟ್ಟ ಗುಡ್ಡ ಎಲ್ಲ ಇವಾಗ ಕಾಣಿಸ್ತಿದೆ. ಆ್ಯಂಡ್ ಇವಾಗ ನೇಚರು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದೀವಿ.